ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರು ಮಾತನಾಡ್ತಾ ಇದ್ರು. ಅವರು ಅದೇ ಮಾತು ಹೇಳಿದ್ರು. ಕೇವಲ 2 ದಿನಗಳಷ್ಟೇ ದೇಶದ ಜನರಿಗೆ ಸ್ವಲ್ಪ ತೊಂದರೆ ಆಗುತ್ತೆ, ಆದರೆ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಕೂಡ ತುಂಬ ಒಳ್ಳೆಯ ದಿನಗಳು ಇದೆ. ಹಾಗಾಗಿ ಇಂಥ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾಯಿತು ಅಂತಂದ್ಬಿಟ್ಟು. ವಿಜಯ್ ಸರ್, ಏನು ಹೇಳ್ತೀರಾ ಸರ್ ಅರುಣ್ ಜೇಟ್ಲಿ ಅವರ ಮಾತಿನ ಬಗ್ಗೆ? ಖಂಡಿತ ಅದು ನಿನ್ನೆ ಏನು ನಮ್ಮ ಪ್ರಧಾನಿಗಳು ನಮ್ಮ ದೇಶವನ್ನು ಉದ್ದೇಶಿಸಿ ಮಾತಾಡಿದ್ದಾರೆ, ಇಟ್ಸ್ ಕನ್ಕ್ಲೂಸಿವ್ ಅಂತ, ಕಂಪ್ಲೀಟ್ ಅಂಡ್ ಕನ್ಕ್ಲೂಸಿವ್ ಅಡ್ರೆಸ್. ಇದು ಆತರಕ್ಕೆ ತೆಗೆದುಕೊಂಡ ನಿರ್ಧಾರ ಅಲ್ಲ ಅಲ್ವಾ? ಇನ್ನು ನೋಡಿ, ಈ ವ್ಯವಸ್ಥೆ ಇದೆಯಲ್ಲ ಸುಮಾರು 2 ವರ್ಷಗಳಿಂದ ಹೋಮ್ವರ್ಕ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ನಿಮಗೆ 500 ರೂಪಾಯಿ ನೋಟುಗಳು ಹೊಸದು ಕೊಡಬೇಕು, ಅದರ ಜೊತೆಗೆ ಒಂದು ಅವಕಾಶ ಕೊಡಬೇಕು ಜನಗಳಿಗೆ. ಹೌದು. ಹಾಗಾಗಿ ಇನ್ಕಮ್ ಡಿಕ್ಲರೇಷನ್ ಸ್ಕೀಮ್ ಅಂತ ತಂದ್ರು. ಅದ್ರ 45% ಕಟ್ಟಿ ನಾವೇನು ನಿಮ್ಮನ್ನ ಕೇಳಲ್ಲ ಅಂದ್ರು. ಹೌದು. ಬಹಳ ಸೂಕ್ಷ್ಮವಾಗಿ ನಾವು ಮಿಸ್ ಮಾಡಿದ್ದೇನಪ್ಪಾ ಅಂದ್ರೆ ರೀಡಿಂಗ್ ಇನ್ ಬಿಟ್ವೀನ್ ಲೈನ್ಸ್ ಅಂತ ಹೇಳ್ತೀವಿ. ಆ ಸ್ಕೀಮ್ ಅಲ್ಲಿ ಹೇಳಿದ್ರು, ನೀವು ಒಂದು ಪ್ರಾಪರ್ಟಿ ವರ್ತ್ 100 ಕೋಟಿ ಅಂದ್ರೆ ನೀವು 45 ಕೋಟಿ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಕ್ಯಾಶ್ ಅಲ್ಲಿ ತಂದು ಕಟ್ಟಿದ್ರೆ ನಾವು ಆ ಕ್ಯಾಶ್ ಎಲ್ಲಿಂದ ಬಂತು ಅಂತ ನಾವು ಕೇಳಲ್ಲ ಅಂತ ಹೇಳಿದ್ರು ಗೌರ್ಮೆಂಟ್. ಸೊ ನಾವು ಅಲ್ಲಿ ಮಿಸ್ ದ ಬಸ್, ನಾವು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಅಂದ್ರೆ ಇಲ್ಲಿ ಏನೋ ಇದಿರುತ್ತೆ, ಮುಂದೆ ನಮಗೆ ಟೈಟ್ ಮಾಡ್ತಾರೆ ಅಂತ. ಸೊ ಅದನ್ನು ಮಿಸ್ ಮಾಡಿದ್ವಿ. ಸೊ ಎಲ್ಲ ಒಂದ್ ಕಡೆ ಟ್ಯಾಕಲ್ ಮಾಡೋ ಉದ್ದೇಶ ಏನಾದ್ರು ಇತ್ತ? ಎಷ್ಟು ಜನ ಬರ್ತಾರ? ಅಲ್ಲ, ಒಂದು ಅವಕಾಶ ಕೊಟ್ರು. ಈಗ ನಾವು ಕಾನೂನಲ್ಲಿ ಕೂಡ ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳ್ತೀವಿ. ಇರ್ಲಿಪ್ಪ ತಪ್ಪು ಮಾಡಿದೆ ಆದ್ರೂ ಒಂದು ಮಾನವೀಯತೆ ದೃಷ್ಟಿಯಿಂದ ನಿನಗೊಂದು ಅವಕಾಶ ಕೊಡ್ತೀವಿ ಅಂದ್ರೆ ಇಟ್ಸ್ ಅ ಫೇರ್ ಚಾನ್ಸ್. ಹೌದು, ಕಟ್ಟ ಕಡೆ ಅದೊಂದು. ಓಕೆ. ಸೊ ಹಾಗಾಗಿ ಒಂದು ಬ್ಯಾಕ್ ಗ್ರೌಂಡ್ ಮಾಡ್ಕೊಂಡ್ರು, ಒಂದು ಇನ್ಕಮ್ ಡಿಕ್ಲರೇಷನ್ ಸ್ಕೀಮ್ ಮಾಡ್ಕೊಂಡ್ರು. ಹೌದು. ಅದೆಲ್ಲ ಆದ ನಂತರ ಅವರು ಎಲ್ಲಾ ಭಾಗಗಳನ್ನ ವಾಟರ್ ಪ್ರೂಫ್ ಅಂತ ಹೇಳಿ, ವಾಟರ್ ಟೈಟ್ ಪ್ರೂಫ್ ಅಂತ ಅಂದ್ರೆ ನೀರು ಕೂಡ ಹೊರಗೆ ಹೋಗದೆ ಇರೋ ಅಂತ ಕ್ಲೋಸ್ ಮಾಡಿದ್ದಾರೆ. ಈಗ ಒಳಗಡೆ ಸಿಕ್ಕಾಕೊಂಡಿರೋರಿಗೆ ಒಂದೇ ದಾರಿ, ತೆರಿಗೆ ಕಟ್ಟಿ ಮೇನ್ ಸ್ಟ್ರೀಮಿಗೆ ಬನ್ನಿ, ಬೇರೆ ಏನೂ ದಾರಿ ಇಲ್ಲ. ಓಕೆ ಓಕೆ. ಶ್ರೀನಿವಾಸ್ ಅಂತ ಕರೆ ಮಾಡಿದ್ದಾರೆ ಮೈಸೂರಿನಿಂದ. ನಮಸ್ಕಾರ ಶ್ರೀನಿವಾಸ್. ನಮಸ್ತೆ ಸರ್. ಹೇಳಿ, ಏನ್ ಪ್ರಶ್ನೆ ಇದೆ ಕೇಳಿ. ಸರ್, ನಾವು ಕೂಲಿ ಮಾಡಿ ಜೀವನ ನಡೆಸೋರು ಸರ್. ಇವತ್ತು ಮತ್ತೆ ತರಕಾರಿ ಮತ್ತೆ ಅಕ್ಕಿ ಬೇಳೆಕಾಳಿಗೆಲ್ಲ ಒಂದ್ ಸ್ವಲ್ಪ 500 ರೂಪಾಯಿ ಲೋಟ್ ಕೊಟ್ರೆ ಪುನಃ ಚಿಲ್ಲರೆ ತಗೊಂಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಮ್ಗೆ ಸಮಸ್ಯೆ ಏನಿಲ್ಲ ಸರ್. ಇವತ್ತು ನಾಳೆ ಏನೋ ಇರೋದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಸದ್ಯಕ್ಕೆ ಮೋದಿ ಅವರು ಮಾಡಿರೋದು ತುಂಬಾ ಧನ್ಯವಾದಗಳು ಸರ್. ಅವರು ಬ್ಲಾಕ್ ಮನಿ ಹೊರಗಡೆ ಬರಲಿ ಅಂತ ಮಾಡಿರೋದ್ರಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ ಸರ್ ಇವಾಗ. ಸೊ ನಿಮಗೆ 2 ದಿನ ತೊಂದರೆ ಆದ್ರೂ ಕೂಡ ನೀವು ಅದನ್ನ ಸರಿ ಮಾಡ್ಕೊಂಡು ಹೋಗ್ತೀರಾ? ಹೌದು ಸರ್, ನಾವು 2 ದಿನ ತೊಂದರೆ ಆದ್ರೂ ನಾವು ಸರಿ ಮಾಡ್ಕೊಂಡು ಹೋಗ್ತೀವಿ. ಒಟ್ಟಿನಲ್ಲಿ ಮೋದಿ ಸರ್ಕಾರ ಬಂದ್ಬಿಟ್ಟು ಈ ಕೆಲಸ ಮಾಡ್ಕೊಂಡು ನಾವು ತುಂಬಾ ಅವರ ಪಾದನ ಜಲಸ್ ಮಾಡಿ ನಮಸ್ಕಾರ ಮಾಡ್ತೀವಿ ಸರ್. ಥ್ಯಾಂಕ್ ಯು ಶ್ರೀನಿವಾಸ್, ಕರೆ ಮಾಡಿದ್ದಕ್ಕೆ ಬಹಳ ಅವ್ರು ಅಭಿನಂದಿಸ್ತೀನಿ. ಕುರಿ ಕಾಯೋ ಜನ ಆದ್ರೂ ಕೂಡ ಮಾಹಿತಿ ಅಲ್ಲಿವರೆಗೆ ಬಂದಿದೆ, ಜ್ಞಾನ ಇದೆ, ಅದನ್ನ ಅವರು ಅಭಿನಂದಿಸ್ತಾರೆ. ಹೌದು, ಆ ಜಾಗೃತಿ ನಿಜವಾಗ್ಲೂ ಅಭಿನಂದನೆ. ಎಸ್, ವಿಜಯಪುರದಿಂದ ಸಮೃದ್ಧ ಅಂತ ಕರೆ ಮಾಡಿದ್ದಾರೆ. ಸಮೃದ್ಧ, ಮಾತಾಡಿ. ಅಲ್ಲ ಸರ್, ನಾವೀಗ ಮೋದಿ ಅವರಿಗೆ ಹ್ಯಾಟ್ಸಪ್ ಹೇಳ್ತೀವಿ ಸರ್. ಇನ್ನೊಂದ್ಸರ್ತಿ ಹೇಳಿ. ಹ್ಯಾಟ್ಸಪ್ ಹೇಳ್ತೀವಿ ಸರ್ ಮೋದಿ ಅವರಿಗೆ. ಓಕೆ. ಇದು ಏನ್ ಮಾಡಿದ್ದಾರೆ ಒಳ್ಳೆ ನಿರ್ಧಾರನೇ ಸರ್. ಆದ್ರೆ ಈ ಸದ್ಯ ಏನೋ ಕಪ್ಪು ಹಣ ತೆಗಿಬೇಕಂತ ಏನ್ ಮಾಡಿದ್ರೆ ಒಳ್ಳೆ ನಿರ್ಧಾರ. ಆದ್ರೆ ಹೊರದೇಶದಲ್ಲಿ ಇಟ್ಟಿರೋಂತ ಬ್ಲಾಕ್ ಮನಿ ಅದು ಹೆಂಗೆ ತರ್ತಾರೆ ಸರ್ ಅದನ್ನ? ಸರ್, ಹೊರದೇಶಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಯಾಕೆಂದ್ರೆ ಹಣ ಇಲ್ಲಿಂದ ಹೊರಗಡೆ ಹೋಗಿದೆ ಅಂದ್ರೆ ನಮ್ಮ ಈ ನೋಟುಗಳಲ್ಲಿ ಇರಲ್ಲ, ಡಾಲರ್ ಅಥವಾ ಬೇರೆ ಫಾರಿನ್ ಕರೆನ್ಸಿನಲ್ಲಿ ಇರುತ್ತೆ. ಅದಕ್ಕೆ ಈಗಾಗಲೇ ಅವರು ಕಪ್ಪು ಪಟ್ಟಿ ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದಾರೆ. ಅದೆಲ್ಲ ಸಮಸ್ಯೆ, ಅದಕ್ಕೆ ಸಪರೇಟ್ ಆಗಿ ನಡೀತಾ ಇದೆ. ಅದಕ್ಕೂ ವ್ಯತ್ಯಾಸ ಇಲ್ಲ ಸರ್. ನಮ್ಮ ದೇಶದಲ್ಲೇ ಇದ್ದುಕೊಂಡು 500 ರೂಪಾಯಿ 1000 ರೂಪಾಯಿನಲ್ಲಿ ಯಾರು ಕಪ್ಪು ಹಣ ಅಂದ್ರೆ ಅದು ತೆರಿಗೆ ಕಟ್ಟದೇನೆ ಇರ್ಬೋದು ಅಥವಾ ಭ್ರಷ್ಟಾಚಾರದ ಮೂಲಕ ಸಂಗ್ರಹಿಸಿ ಇಟ್ಕೊಂಡಂತ ಹಣಕ್ಕೆ ಈಗ ಅದು ಬ್ರಹ್ಮಾಸ್ತ್ರ. ಈಗ ಅದು ಹೊರಗೆ ಬರಲೇಬೇಕು, ಬೇರೆ ದಾರಿ ಇಲ್ಲ. ಒಂದು ಎಂಟೈರ್ ಥಿಂಗ್ ಕಳ್ಕೋಬೇಕು, ಸುಟ್ಟಾಕ್ಬೇಕು ಅಥವಾ ಬಿಸಾಕ್ಬೇಕು, ಇಲ್ಲ ಅದನ್ನ ತೆರಿಗೆ ಕಟ್ಟಬೇಕು. ತೆರಿಗೆ ಕಟ್ಟಿದ್ರು ಸುಲಭವಾಗಿ ಕಟ್ಸ್ಕೊಳ್ಳೋದಿಲ್ಲ ಈಗ ನಮ್ಮ ತೆರಿಗೆ. ಅವ್ರಿಗೆ 1000 ಕ್ವಶನ್ಸ್ ಇರುತ್ತೆ, ಸಮಸ್ಯೆಗಳಿರುತ್ತೆ, ಅದನ್ನೆಲ್ಲ ಎದುರಿಸ್ಬೇಕು. ಈಗ ಬೆಳಗ್ಗೆ ನೀವು ಹೇಳ್ದಂಗೆ ಉಪ್ಪು ತಿಂದ ಮೇಲೆ ನೀರು ಕೊಡುವಂತ ಸಮಯ ಬಂದಿದೆ. ಎಸ್, ಇನ್ನು ಬೆಂಗಳೂರಿನಿಂದ ಕಮಲಾಕರ್ ಭಟ್ ಅಂತ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್, ನಿಮ್ಮ ಪ್ರಶ್ನೆ ಏನು? ಸರ್, ನಾನೊಬ್ಬ ಆಧ್ಯಾತ್ಮಿಕ ಚಿಂತಕನಾಗಿ ನಾನು ಮಾಡುವಂತದ್ದು ಪೌರೋಹಿತ್ಯದ ವೃತ್ತಿ. ಹಾಗಿರುವಾಗ ಈಗ ಬೇರೆ ಕಡೆ ನಾವು ರಿಸಿಪ್ಟ್ ಅನ್ನು ಕೊಡೋದು ಇಲ್ಲ, ರಿಸಿಪ್ಟ್ ಅನ್ನ ತಗೊಳ್ಳೋದು ಇಲ್ಲ. ನಮ್ಮಲ್ಲಿ ಆ ರೀತಿಯಂತ ಪ್ರಕ್ರಿಯೆಗಳಿರುತ್ತೆ. ಇದನ್ನ ಈಗ ನಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಅಂದ್ರೆ ಯಾವುದೇ ಒಂದು ಪೂಜೆ ಪುನಸ್ಕಾರಗಳಿಗೆ ಹೋದಾಗ ನಾವು ಕೇಳಿ ದಕ್ಷಿಣೆಯ ರೂಪದಲ್ಲಿ ನಮ್ಗೆ ಹಣವನ್ನು ಕೊಡ್ತಾರೆ ವಿನಃ ಎಲ್ಲೇ ಕೂಡ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅನ್ನು ಮಾಡ್ಲಿಕ್ಕೆ ಯಾರು ಕೂಡ ಒಪ್ಪೋದಿಲ್ಲ. ಅದು ನಮ್ಮ ಧಾರ್ಮಿಕ ಚಿಂತನೆಗಳಲ್ಲಿ ಕೂಡ ಅದು ಒಪ್ಪುವಂತಹ ಪ್ರಕ್ರಿಯೆಗಳಲ್ಲ. ಈಗ ಹೀಗೆ ಇರುವಾಗ ಈ ನಮ್ಮ ಜೊತೆಗೆ ಕರ್ಕೊಂಡು ಹೋದಂತಹ ಒಬ್ಬ ಅಸಿಸ್ಟೆಂಟ್ಗಳಿಗೆ ಇರ್ಬೋದು ಅಥವಾ ನಮಗೆ ಇರ್ಬೋದು, ಯಾವ ರೀತಿಯಾಗಿ ನಾವು ವ್ಯವಹಾರವನ್ನು ಮಾಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ನನ್ನ ಸಮಸ್ಯೆ. ಸರ್ ನಮಸ್ಕಾರ. ಅದು ಕಂಪ್ಲೀಟ್ ನನಗೆ ನಿಮ್ಮ ಒಂದು ಪರಿಸ್ಥಿತಿ ಅರ್ಥ ಆಗುತ್ತೆ. ನೋಡಿ, ಈಗಿನ ಹಿಂದೆ ಏನಿತ್ತು ಈಗಿನ ಮುಂದಕ್ಕೆ ಯಾವುದೇ ಒಂದು ವ್ಯತ್ಯಾಸ ಇರೋದಿಲ್ಲ.
ಬಟ್ ಒಂದೇ ಒಂದು ನಿಮಗೆ ಇವಾಗಿನ ನಂತರ ಹೊಸ ನೋಟುಗಳಲ್ಲಿ ದಕ್ಷಿಣೆ ಸಿಗುತ್ತೆ, 500 ರೂಪಾಯಿ ಮೇಲ್ಪಟ್ಟು 500 ರೂಪಾಯಿ ಅಥವಾ 2000 ರೂಪಾಯಿ ನೋಟ್ ಕೊಡೋದಾದ್ರೆ ಹೊಸ ನೋಟಲ್ಲಿ ಸಿಗುತ್ತೆ ದಕ್ಷಿಣೆ. ನೀವು ಅದನ್ನು ತೆಗೆದುಕೊಂಡು ಹೋಗಿ ಬ್ಯಾಂಕ್ಗೆ ಜಮಾ ಮಾಡಬೇಕು, ಮತ್ತೆ ಅದ್ರ ಮೂಲಕ ನೀವು ಚೆಕ್ ಮೂಲಕ ಅದನ್ನು ಕೊಡಬಹುದು. ನಿಮ್ಮ ಅಸಿಸ್ಟೆಂಟ್ಗಳಿಗೆ ಕೂಡ ಅಕೌಂಟ್ ಓಪನ್ ಮಾಡಿ ಚೆಕ್ ಮೂಲಕ ಕೊಡಬಹುದು, ಅಥವಾ ಬಂದಿರುವಂತಹ ದಕ್ಷಿಣೆನ ಅವ್ರಿಗೆ ಅದೇ ರೀತಿ ಕೊಡಿ, ಮತ್ತೆ ಅವರದು ಬ್ಯಾಂಕ್ಗೆ. ಸರ್, ಮುಖ್ಯ ಉದ್ದೇಶನೇ ಇನ್ನು ಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ ಕಡಿಮೆ ಆಗಿ ಬ್ಯಾಂಕಿನ ಮೂಲಕನೇ ವ್ಯವಹಾರಗಳನ್ನು ಮಾಡಬೇಕು ಅಂತ. ತಾವು ಕೂಡ ನಿಮ್ದು ಎಲ್ಲಾ ಸೋರ್ಸು ಕ್ಯಾಶಲ್ಲೇ ಬರೋದ್ರಿಂದ ಏನೂ ಸಮಸ್ಯೆ ಇಲ್ಲ. ನೀವು ಬ್ಯಾಂಕ್ ಅಕೌಂಟ್ಗೆ ಹೋಗಿ ಜಮಾ ಮಾಡಿ, ನೀವು ಪ್ರತಿ ವರ್ಷ IT ರಿಟರ್ನ್ ಫೈಲ್ ಮಾಡಿದಾಗ ನಿಮಗೇನೂ ಸಮಸ್ಯೆ ಆಗೋದಿಲ್ಲ ಸರ್. ಥ್ಯಾಂಕ್ ಯು ಕಮಲಾಕರ್ ಭಟ್ ಕರೆ ಮಾಡಿದ್ದಕ್ಕೆ. ಸೊ ಇನ್ನೂ ಹಲವಾರು ಜನ ಕರೆ ಮಾಡ್ತಾ ಇದ್ದಾರೆ, ನಾವು ಮಾತಾಡಬೇಕು, ನಮಗೆ ಅನುಮಾನ ಇದೆ. ಅಂದರೆ ಒಬ್ಬೊಬ್ಬರ ಕರೆನಲ್ಲೂ ಕೂಡ ಅವ್ರದ್ದೇ ಆದಂತಹ ವೈಯಕ್ತಿಕವಾದಂತಹ ಸಮಸ್ಯೆಗಳನ್ನ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ತುಂಬ ಜನ ಕರೆ ಮಾಡ್ತಾ ಇದ್ದಾರೆ. ನಾನು ಆಗಲೇ ಹೇಳಿದಂತೆ ರಘು ಅಂತ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರಘು ಅವರೇ. ನಮಸ್ತೆ ಸರ್. ಹೇಳಿ, ಏನು ಅನುಮಾನ ಇದೆ ನಿಮಗೆ, ಹೇಳಿ. ಸರ್, ಆಕ್ಚುಲಿ ಇವಾಗ ಮೋದಿ ಅವರು ಏನ್ ಮಾಡಿದ್ದಾರೆ ಇದಕ್ಕೆ ನಾವೆಲ್ಲ ಖುಷಿ ಪಡ್ಬೇಕಾಗಿದೆ. ಈಗ ನಮ್ ಪ್ರಾಬ್ಲಮ್ ಏನಂದ್ರೆ, ಈಗ ಹಳ್ಳಿ ಕಡೆ ಜನ ತುಂಬಾ ವರ್ಷಗಳ ಸಂಪಾದನೆ ಮಾಡಿ ಇಟ್ಕೊಂಡಿದ್ದಾರೆ. ಅವ್ರ ಅದನ್ನ ಬಡ್ಡಿಗೆ ಬಿಟ್ಟಿರ್ತಾರೆ ಹೊರಗಡೆ. ಅವ್ರು ತುಂಬಾ ಅಂದ್ರೆ 4 ಲಕ್ಷ 5 ಲಕ್ಷ ಮನೇಲಿ ದುಡ್ಡು ಇಟ್ಕೊಂಡಿರ್ತಾರೆ. ಈಗ ಪಾಪ ಅವರು ಅದನ್ನ ಬ್ಯಾಂಕ್ ಗಳಿಗೆ ಹೋದ್ರೆ ಚೇಂಜ್ ಮಾಡಲಿಕ್ಕೆ ಅವ್ರ ಏನಾದ್ರು ಡಾಕ್ಯುಮೆಂಟ್ಸ್ ಕೇಳ್ತಾರ ಹೇಗೆ ಅಂತ ಕೇಳ್ತಾರೆ ಸರ್. ಬ್ಯಾಂಕ್ ಅವರು ಸೋರ್ಸ್ ಕೇಳ್ತಾರೆ, ನೀವು ಆಡಿಟರ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕಾಗುತ್ತೆ. ಇನ್ನು ಮುಂದುವರಿದಂತೆ ಮೋದಿ ನೋಡಿ ಪ್ರತಿಯೊಂದಕ್ಕೂ ಇದು ಪಕ್ಕಾ ಪ್ಲಾನ್ ಮಾಡಿದ್ದಾರೆ. ಬಹಳಷ್ಟು ಬ್ಯಾಂಕ್ಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಸುಮಾರು ನೀವು ಒಂದು 6-8 ತಿಂಗಳ ಹಿಂದೆ ನೋಡಿದಾಗ ಬಹಳಷ್ಟು ಸ್ಮಾಲ್ ರೂರಲ್ ಬ್ಯಾಂಕ್ಸ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಮೊಬೈಲ್ ಬ್ಯಾಂಕಿಂಗು ಆ ಥರದ್ದೆಲ್ಲ, ಕಿಯಾಸ್ ಅಂತ ಹೇಳ್ತೀವಿ ಸ್ಮಾಲ್ ಬ್ಯಾಂಕ್ಸ್ಗೆಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಗ್ರಾಮದಲ್ಲೂ ಇನ್ಮೇಲೆ ಬ್ಯಾಂಕ್ಗಳು ಶುರುವಾಗುತ್ತೆ. ಹಾಗಾಗಿ ಇನ್ಮೇಲೆ ಏನು ಸಮಸ್ಯೆ ಇಲ್ಲ. ಇಷ್ಟು ದಿನ ನೋಡಿ, ಇಲ್ಲಿ ಇಷ್ಟು ದಿನ ನಮ್ಮ ದೇಶದಲ್ಲಿ ಇದ್ದ ಸಮಸ್ಯೆ ಇದೊಂದೇ. ಒಬ್ಬ ಪ್ರಾಮಾಣಿಕವಾಗಿ ತೆರಿಗೆ ಕಟ್ಟೋವನಿಗೆ ಏನಾಗ್ತಾ ಇತ್ತು, ಮೊದಲನೇದಾಗಿ ಅಧಿಕಾರಿಗಳ ವರ್ಗದಿಂದನೂ ಕಿರುಕುಳ ಆಯ್ತು. ಯಾಕಂದ್ರೆ ಅವ್ರ ಹತ್ರ ನನ್ನ ಜುಟ್ಟು ಜನಿವಾರ ಇರ್ತಾ ಇತ್ತು. ಎರಡನೇದಾಗಿ ತೆರಿಗೆ ಕಟ್ಟದಿರೋ ಎಂಜಾಯ್ ಮಾಡ್ತಾ ಇದ್ದ, ಅವ್ನಿಗೆ ಯಾರೋ ಅವ್ನ ಕೂದಲು ಕೊಂಕ್ತಾ ಇರ್ಲಿಲ್ಲ. ಈ ಸಮಸ್ಯೆಯಿಂದನೇ ಪ್ರಾಮಾಣಿಕರಿಗೆ ಇದಾಗ್ತಾ ಅಂತ ಹಿಂದೇಟಾಗ್ತಾ ಇತ್ತು. ಇನ್ನು ಮೇಲೆ ಆ ಸಮಸ್ಯೆ ನಿವಾರಣೆ ಆಗಿದೆ. ಪ್ರತಿಯೊಬ್ಬರು ತೆರಿಗೆ ಕಟ್ಟಲೇಬೇಕು. ತೆರಿಗೆ ಕಟ್ಟೋದ್ರಿಂದ ದೇಶ ಕಟ್ಟೋದ್ರಲ್ಲಿ ನಿಮಗೂ ಜವಾಬ್ದಾರಿ ಬರುತ್ತೆ. ನಾಳೆ ನೀವು ಕ್ವಶನ್ ಮಾಡ್ತೀರಾ, ನಾಳೆ ನಿಮ್ಮ ಮನೆ ಮುಂದೆ ರೋಡ್ ಹಾಕ್ಬೇಕಾದ್ರೆ ಅವ್ನು ಸುಮ್ಮನೆ ಜಲ್ಲಿ ಚೆಲ್ಕೊಂಡು ಹೋಗ್ತಾರೆ, ನೀವು ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಯಾಕಂದ್ರೆ ನೀವು ತೆರಿಗೆ ಕಟ್ತಾ ಇರ್ಲಿಲ್ಲ, ಅದು ಯಾರಪ್ಪನ ಮನೇನೋ ದುಡ್ಡು ಅಂತ. ಈಗ ಒಂದ್ಸಲ ನೀವು ತೆರಿಗೆ ಕಟ್ಟಿದ್ಮೇಲೆ ನೋವು ಬರುತ್ತೆ ನಿಮಗೆ, ಕೇಳ್ತೀರಾ ನೀವು, ಯಾಕೆ ನಾನು ಟ್ಯಾಕ್ಸ್ ಕಟ್ತೀನಪ್ಪ, ಕರೆಕ್ಟ್ ಆಗಿ ಕೆಲಸ ಮಾಡೋ ಅಂತ ಅಂದ್ಬಿಟ್ಟು. ಕೊಪ್ಪಳದಿಂದ ಇಮಾಮ್ ಸಾಬ್ ಅಂತ ಕರೆ ಮಾಡಿದ್ದಾರೆ. ಮಾತಾಡಿ ಇಮಾಮ್ ಸಾಬ್ ಅವರೇ, ಏನ್ ಪ್ರಶ್ನೆ ಇದೆ ನಿಮ್ದು? ಹಲೋ ಸರ್. ಹೇಳಿ. ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ, ಮಾತಾಡಿ, ನಿಮ್ದೇನ್ ಪ್ರಶ್ನೆ ಇದೆ ಕೇಳಿ. ಇದು ಮೋದಿ ಅವರು ಮಾಡಿದ್ದು ಬಹಳ ಶ್ಲಾಘನೀಯ ಸರ್. ನಾನೊಬ್ಬ ಡ್ರೈವರ್ ಆಗಿ ಹೇಳಕತ್ತೀನಿ ಸರ್. ನಾನು ದಿನಗೂಲಿ ಡ್ರೈವರ್. ಮೋದಿ ಒಂದು ಮಾಡಿದ್ದು ಕಪ್ಪಣ ಎಲ್ಲೆಲ್ಲಿ ಇಟ್ಟಿರ್ತಾರ, ಆನಂತರ ಏನೋ ದೊಡ್ಡ ಕಾಳಧನಿಕರದು ಎಲ್ಲ ಒಂದು ಬಡವರಿಗೆ ಅನುಕೂಲ ಆಗುತ್ತೆ ಸರ್. ಇದೆಲ್ಲ ಮೋದಿ ಸರ್ಕಾರ ಮಾಡಿದ್ದು. ಸರ್, ನಿಮ್ ಪ್ರಶ್ನೆ ಕೇಳಿ ದಯವಿಟ್ಟು. ನಾವೀಗ 500 ರೂಪಾಯಿ ಅವ್ರನ್ನ ತಗೊಂಡ ಕಿರಾಣಿ ಅಂಗಡಿಗೆ ಹೋದ್ರೆ ಚಿಲ್ಲರೆ ಕೂಡ ಹೊಡ್ರು ಸರ್. ಕಿರಾಣಿ ಅಂಗಡಿಯವರು ಕೂಡ ಹೊಡ್ರು, ಚಾದ ಹೋಟೆಲ್ದವರು ಕೂಡ ಹೊಡ್ರು. ನಮ್ ಗಾಡಿಯಲ್ಲಿ ಪ್ಯಾಸೆಂಜರ್ ಹತ್ತಿದ್ರು, ಅವರು 500 ರೂಪಾಯಿ ಕೊಡ್ತಾರೆ ಸರ್. ನಾವು ತಗೊಳಕ ತ್ರಾಸ ಆಗತ್ತೆ, ಇಷ್ಟೇ ಸರ್, ಮತ್ತೇನಿಲ್ಲ. ಅಲ್ಲ, ಇದು ನಿಮ್ಮ ಸಮಸ್ಯೆ ಖಂಡಿತ ಸಮಸ್ಯೆ, ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಇದು 2 ದಿನಗಳ ಕಾಲ ನೀವು ಇದು ಮಾಡ್ಬೇಕಾಗತ್ತೆ, ಎಲ್ಲರೂ ಸಹಕರಿಸಬೇಕಾಗತ್ತೆ. 2 ದಿನಗಳ ನಂತರ ಹೊಸ 500 ರೂಪಾಯಿ ನೋಟುಗಳು ಬ್ಯಾಂಕ್ಗಳು ಇಶ್ಯೂ ಮಾಡಕ್ ಶುರು ಮಾಡ್ತಾರೆ, ATMs ಇಶ್ಯೂ ಮಾಡಕ್ ಶುರು ಮಾಡ್ತಾರೆ. ಅವಾಗ ನಿಮ್ ಸಮಸ್ಯೆಗೆ ಪರಿಹಾರ ಆಗುತ್ತೆ ಸರ್. ದಯವಿಟ್ಟು ಸಹಕರಿಸ್ಕೊಳ್ಳಿ, 2 ದಿನ ಸಹಕರಿಸಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಕೊಡಗು ಕ್ಷೇತ್ರದ ಸಂಸದರಾದಂತಹ ಪ್ರತಾಪ್ ಸಿಂಹ ಮಾತಾಡ್ತಿದ್ದಾರೆ, ಬನ್ನಿ ನೋಡೋಣ. ತ್ವರಿತವಾಗಿ ಕಡಿಮೆ ಮಾಡ್ಲಿಕ್ಕೆ ಕೂಡ ಅವರಿಗೆ ಅವಕಾಶ ಆಗುತ್ತೆ. ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ಗೂ ಕೂಡ ಇದರಿಂದ ಒಂದು ಒಳ್ಳೆ ಬೂಸ್ಟ್ ಸಿಕ್ಕಿದೆ. ಇನ್ನ ಈ ಹವಾಲಾದಲ್ಲಿ ನಿಮಗೆ ಮಾಧ್ಯಮದವರು ನಿಮಗೆಲ್ಲ ಗೊತ್ತಿದೆ ಹವಾಲ ಹೇಗೆ ನಡೆಯುತ್ತೆ ಅಂತ ಹೇಳಿ. ಎಲ್ಲೋ ಒಂದು ಚೀಟಿ ಬರ್ಕೊಟ್ಟಿರ್ತಾರೆ, ಇನ್ನೊಂದು ಕಡೆ ದುಡ್ಡು ಕೊಡ್ತಾನೆ, ಆ ದುಡ್ಡನ್ನ ಇಲ್ಲಿ ಪೇ ಮಾಡಿರ್ತಾರೆ. ಈ ಥರದ್ದೆಲ್ಲ ಇತ್ತು. ಈ ಹವಾಲ ಟ್ರಾನ್ಸಾಕ್ಷನ್ಗೂ ಕೂಡ ಒಂದೇ ಸರಿ ಹೊಡೆತ ಬಿದ್ದಿದೆ. ಹವಾಲ ಟ್ರಾನ್ಸಾಕ್ಷನ್ ಅಲ್ಲಿ ನಮ್ಮ INR ಏನಿತ್ತು, ಇಂಡಿಯನ್ ನ್ಯಾಷನಲ್ ರುಪಿ ಏನಿರುತ್ತಲ್ಲ, ರುಪಿನ ಅಂದ್ರೆ 1000 ರೂಪಾಯಿ ನೋಟನ್ನ 500 ರೂಪಾಯಿ ನೋಟನ್ನ ಕೆಲವರು ಹವಾಲಾ ಟ್ರಾನ್ಸಾಕ್ಷನ್ ಹೊರದೇಶಗಳು ಕೂಡ ಸಾಗಿಸಿದ್ರು. ಅಂದ್ರೆ ಇಲ್ಲಿ ಇಟ್ಕೊಂಡ್ರೆ ಸಿಕ್ಕಾಕೊಂಡ್ರೆ ಕಷ್ಟ, ಎಲ್ಲ ರೈಡ್ ಆಗ್ಬೋದು, ಈ ಥರದ್ದೆಲ್ಲ ಒಂದು ಭಾವನೆ ಇತ್ತು. ಹಾಗಾಗಿ ಬೇರೆ ಬೇರೆ ದೇಶಗಳಲ್ಲಿ ಇಟ್ಕೊಂಡಿದ್ರು. ಇವತ್ತು ಬೇರೆ ದೇಶದಲ್ಲಿ ಏನು ಹವಾಲಾ ಟ್ರಾನ್ಸಾಕ್ಷನ್ ಮುಖಾಂತರ ಇಂಡಿಯನ್ ರುಪಿನ ತಗೊಂಡು ಹೋಗಿ ಇಟ್ಕೊಂಡಿದ್ದಾರೆ, ಆ ರುಪಿನೂ ಕೂಡ ಇನ್ನು ಅವರು ರದ್ದಿ ಪೇಪರ್ಗೂ ಕೂಡ ಹಾಕ್ಲಿಕ್ಕೆ ಆಗೋದಿಲ್ಲ. ಇನ್ನು ಕೆಲವರು ಬ್ಯಾಂಕ್ ಲಾಕರ್ ಅಲ್ಲಿ ಕೂಡ, ಕೋಪರೇಟಿವ್ ಬ್ಯಾಂಕ್ಗಳನ್ನು ಕೂಡ ಇವತ್ತು ಸುಮಾರು ಜನ ಲಾಕರ್ ಇಟ್ಕೊಂಡು ವಿಶ್ವಾಸದಲ್ಲಿ ಅಲ್ಲಿ ದುಡ್ಡು ಕೂಡ ಇಟ್ಟಿದ್ರು.
ಆ ದುಡ್ಡಿಗೂ ಕೂಡ ಇವತ್ತು ಮೂಲವನ್ನು ತೋರಿಸಬೇಕಾದಂತ ಪರಿಸ್ಥಿತಿ ಬಂದಿದೆ. ಇನ್ನೂ ಬಹಳ ಮುಖ್ಯವಾದದ್ದು ಏನಂತಂದ್ರೆ, ನಮ್ಮ ಅಧಿಕಾರಿ ವರ್ಗ ಅಂತ ಏನಿತ್ತು, ನಾವು ಯಾವಾಗ್ಲೂ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಹೋಗ್ತೀವಿ ಅಂತಂದ್ರೆ ಕೈ ಬಿಚ್ಚದೇ ಇದ್ರೆ ಅಲ್ಲಿ ಸೈಟೇ ರಿಜಿಸ್ಟರ್ ಆಗೋದಿಲ್ಲ ಅನ್ನೋದೊಂದು ಭಾವನೆ ಇತ್ತು. ಸಬ್ ರಿಜಿಸ್ಟರ್ ಮಾತ್ರ ಅಲ್ಲ, ಒಂದು ವಿಲೇಜ್ ಅಕೌಂಟೆಂಟ್ ಇಂದ ಹಿಡಿದು ಪ್ರತಿಯೊಬ್ಬರು ಕೂಡ ಒಂದು ಲ್ಯಾಂಡ್ ಕನ್ವರ್ಷನ್ ಆಗ್ಬೇಕಂದ್ರೆ ಅವ್ರಿಗೆ ಕಾಸು ಕೊಡ್ಬೇಕು, ಇವ್ರಿಗೆ ಕಾಸು ಕೊಡ್ಬೇಕು, ಈ ತರದೊಂದು ಪರಿಸ್ಥಿತಿ ಇತ್ತು. ಇವರೆಲ್ಲರಿಗೂ ಕೂಡ ಇದರಿಂದ ಹೊಡೆತ ಬಿದ್ದಿದೆ. ಅವರು ಮನೆಯಲ್ಲಿ ಮೂಟೆ ಕಟ್ಟಿ ಇಟ್ಕೊಂಡಿರುವಂತ ದುಡ್ಡೇನಿದೆಯಲ್ಲ, ಆ ದುಡ್ಡನ್ನ ಅವರು ವೈಟ್ ಆಗಿ ಮಾಡ್ಲಿಕ್ಕೆ ಅವರಿಗೂ ಕೂಡ ಬೇರೆ ಮಾರ್ಗಗಳಿಲ್ಲ. ಅವ್ರಿಗೇನಾದ್ರೂ ವೈಟ್ ಮಾಡಬೇಕು ಅಂತಂದ್ರೆ ಅಪ್ಪನಿಗಿರುವಂತಹ ಒಂದು ಅರ್ಧ ಎಕರೆ, 1 ಎಕರೆನಲ್ಲಿ, ಅರ್ಧ ಎಕರೆನಲ್ಲಿ ನೆಲಗಡಲೆ ಬೆಳೆದಿದ್ದೆ, ಇನ್ನು ಅರ್ಧ ಎಕರೆನಲ್ಲಿ ಪ್ರತಾಪ್ ಸಿಂಹ ಮೈಸೂರು ಸಂಸದರು ಮಾತನಾಡ್ತಾ ಇದ್ರು. ಯಾತಕ್ಕೋಸ್ಕರ ಸರ್ಕಾರ ಇಂಥ ಒಂದು ತೀರ್ಮಾನವನ್ನು ಕೈಗೊಂಡಿದೆ, ಕೇಂದ್ರ ಸರ್ಕಾರದ ನಿರ್ಧಾರದಿಂದ ಯಾರೆಲ್ಲ ಅನುಕೂಲ ಆಗುತ್ತೆ, ಮುಂದೆ ದೇಶದ ಅಭಿವೃದ್ಧಿ ಬಗ್ಗೆ ಕೂಡ ಅವರು ಸಾಕಷ್ಟು ಮಾತನಾಡ್ತಾ ಇದ್ರು. ಅಂದ್ರೆ ಒಬ್ಬ ಸಂಸದರಾಗಿ ಅವರ ಕ್ಷೇತ್ರದ ಜನಗಳಿಗೆ ಅವರು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಅವರ ಕರ್ತವ್ಯ ಕೂಡ ಹೌದು. ಯಾಕಂದ್ರೆ ಕೇಂದ್ರದ ಒಂದು ನಿರ್ಧಾರವನ್ನ ಸ್ವಾಗತ ಮಾಡ್ತಕ್ಕಂಥವ್ರು ಅಥವಾ ಟೀಕೆ ಮಾಡ್ತಕ್ಕಂಥವ್ರು ಅವರೇ ಆಗಿರೋದ್ರಿಂದ ಪ್ರತಾಪ್ ಸಿಂಹ ಅವರು ಈ ರೀತಿ ಹೇಳಿಕೆಯನ್ನ ಕೊಡ್ತಾ ಇದ್ರು. ಆದರೆ ಜನಸಾಮಾನ್ಯರಲ್ಲಿ ಉದ್ಭವ ಆಗ್ತಕ್ಕಂಥ ಪ್ರಶ್ನೆಗಳು ಏನು? ಅದಕ್ಕೆ ನಾವು ಅವಕಾಶವನ್ನ ಮಾಡಿಕೊಟ್ಟಿದ್ವಿ ನಮ್ಮ ವಾಹಿನಿಯ ಮುಖಾಂತರ. ಹಿರೇಮಠ್ ಅಂತ ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಹಿರೇಮಠ್ ಅವರೇ. ನಮಸ್ತೆ ಸರ್. ಏನ್ ಪ್ರಶ್ನೆ ಇದೆ ನಿಮ್ದು? ಸರ್, ಈಗೇನ 1,000 ರೂಪಾಯಿ 500 ರೂಪಾಯಿ ನೋಟ್ ಚೇಂಜ್ ಮಾಡ್ತಿದಾರಲ್ಲ ಸರ್, ಇದರಿಂದ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ಬಹುದು ಸರ್? ದೇಶದಲ್ಲಿ ಏನ್ ಚೇಂಜಸ್ಮೆಂಟ್, ದೇಶದಲ್ಲಿ ಇರೋಂತ ಕಪ್ಪು ಹಣ ಹೊರಗೆ ಬರುತ್ತಾ ಸರ್? ಏನು ಬದಲಾವಣೆ ಆಗ್ಬಹುದು ಅಂತನಾ? ಹೌದೌದು ಸರ್. ಸರ್, ಬಹಳಷ್ಟು ಬದಲಾವಣೆ ಆಗುತ್ತೆ. ಮೊದಲನೇದಾಗಿ ನಿರುಪಯುಕ್ತ ಅಂದ್ರೆ ಆ ದುಡ್ಡು ಮಾರ್ಕೆಟ್ ಅಲ್ಲಿ ಇರಬೇಕು, ಇಲ್ಲದೆ ಇರೋದಕ್ಕೆ ನಾವೇನು ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇತ್ತು ಒಂದನೇದು. ಎರಡನೇದು, ಈ ಹಣ ತೆರಿಗೆಗೆ ಒಳಪಡ್ತಾ ಇರಲಿಲ್ಲ, ತೆರಿಗೆ ಕಟ್ಟದೆ ಅವ್ರು ಎತ್ತಿಟ್ಕೋತಾ ಇದ್ರು. ತೆರಿಗೆ 30% ಬಂದಾಗ ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರಕ್ಕೆ ಹಣ ಸಿಗುತ್ತೆ. ಮೂರನೇದಾಗಿ ಈ ಕಪ್ಪು ಹಣದಿಂದ ಏನಾಗ್ತಾ ಇತ್ತು, ಕೃತಕವಾಗಿ ಬೆಲೆ ಏರಿಕೆ ಇರ್ತಾ ಇತ್ತು, ಮುಖ್ಯವಾಗಿ ರಿಯಲ್ ಎಸ್ಟೇಟ್ಗಳಲ್ಲಿ. ಯಾಕೆ ಅಂತಂದ್ರೆ ಗೈಡೆನ್ಸ್ ವ್ಯಾಲ್ಯೂ ಅಂತ ಇತ್ತೀಚೆಗೆ ಬಂತು, ಅದಕ್ಕೆ ಮುಂಚೆ ಅದನ್ನೂ ಇರಲಿಲ್ಲ. ಅದು 100 ರೂಪಾಯಿ ಬೆಲೆ ಬಾಳೋದಾದ್ರೆ 1 ರೂಪಾಯಿ ಮಾಡ್ತಾ ಇದ್ರು, ಮಿಕ್ಕಿದ್ದೆಲ್ಲ ಕ್ಯಾಶಲ್ಲಿ ಆಗ್ತಾ ಇತ್ತು. ಈ ರೀತಿ ಕೃತಕವಾಗಿ ಜಮೀನಿನ ಬೆಲೆ ಜಾಸ್ತಿ ಆಗಿ, ಈಗ ಯಾಕೆಂದ್ರೆ ನಂತರ ದುಡ್ಡಿದ್ರೆ ಎತ್ತಿಟ್ಕೋಬೇಕು, ಅದು ಯಾವುದೋ ರೂಪದಲ್ಲಿ ಇಡಬೇಕು, ಎಲ್ಲವನ್ನು ಲಾಕರಲ್ಲಿ ಅಥವಾ ಗೋಣಿಚೀಲದಲ್ಲಿ ಹಾಕಿಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಪ್ರಾಪರ್ಟಿನಲ್ಲಿ ಇನ್ವೆಸ್ಟ್ ಮಾಡಿಸ್ತಾ ಇದ್ವಿ. ಸೊ ಅದು ಪ್ರಾಪರ್ಟಿನೂ ಈಗ ನನಗೆ ದುಡ್ಡೆಲ್ಲ ವೈಟಲ್ಲೇ ಇದೆ ಅಂದಾಗ ಯಾತಕ್ಕೆ ಬೇಕು ನನಗೆ ಪ್ರಾಪರ್ಟಿ? ಆಟೋಮೆಟಿಕ್ ಆಗಿ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಯಾವಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೋ ಬೆಲೆ ಕುಸಿತ ಕಾಣುತ್ತೆ. ಇದರಿಂದ ಜನಸಾಮಾನ್ಯರಿಗೆ ಕೈಗೆಟುಕುವ ಬೆಲೆನಲ್ಲಿ ನಿವೇಶನಗಳು ಅಥವಾ ಮನೆ ಕಟ್ಟೋದು ಸಾಧ್ಯ ಆಗುತ್ತೆ ಅಂತ ನಂದೊಂದು ಪ್ರಶ್ನೆ ಇದೆ. ಇವಾಗ ನಾವು ಕೊಡ್ತಾ ಇದ್ವಿ, ಒಂದು 500 ರೂಪಾಯಿ ನೋಟನ್ನ ಪ್ರಿಂಟ್ ಮಾಡೋದಕ್ಕೆ ಸರ್ಕಾರಕ್ಕೆ 3 ರೂಪಾಯಿ 27 ಪೈಸೆ ಖರ್ಚು ಬೀಳುತ್ತೆ. 1,000 ರೂಪಾಯಿ ನೋಟನ್ನ ಪ್ರಿಂಟ್ ಮಾಡೋದಕ್ಕೆ ಸರ್ಕಾರಕ್ಕೆ 4 ರೂಪಾಯಿ ಖರ್ಚು ಬೀಳುತ್ತೆ. ಈಗ 17,000 ಕೋಟಿ ರೂಪಾಯಿ ಹಣ ಏನು ಹಂಚೋಗಿದೆ ಇಡೀ ದೇಶದಲ್ಲಿ, ಅದೆಲ್ಲವನ್ನ ಈಗ ಸರ್ಕಾರ ವಾಪಸ್ ತಗೋತಾ ಇರೋದ್ರಿಂದ ಅದು ಲಾಸ್ ಅಲ್ವಾ ಗವರ್ನಮೆಂಟ್ಗೆ? ನೋಡಿ, ಅದೇನು ಹೇಳ್ತಾರೆ ಹಿಂದಿನಲ್ಲಿ, ಏನಾದ್ರು ಪಡಿಬೇಕಂದ್ರೆ ಕಳ್ಕೋಬೇಕು ಅಂತ ಹೇಳ್ತಾರೆ. ಆದರೆ ನೋಡಿ, ಒಂದು ಕೋಟಾ ನೋಟುಗಳು ಎಷ್ಟಿದೆ ಅಂತ ನಮ್ಗೆ ಏನಾದ್ರು ಅಂದಾಜು ಇದೆಯಾ? ಅವೆಲ್ಲ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡ್ತಾ ಇದ್ದೀವಿ. ಎರಡನೇದಾಗಿ, ನೀವು ಟ್ಯಾಕ್ಸ್ ಅಂತ ಬಂದ್ರೆ ನೀವು ಏನೋ ಒಂದು ಕಟ್ಟಬೇಕಾ? ನೀವು 17 ಲಕ್ಷ ಕೋಟಿ ಬೇಡ, ನೀವು 10 ಲಕ್ಷ ಕೋಟಿ, ಅರ್ಧ ತಗೊಳ್ಳಿ, ಹೌದು 8 ಲಕ್ಷ ಕೋಟಿ ಅಂತ ತಗೊಳ್ಳಿ, 30% ಲೆಕ್ಕ ಹಾಕಿ, ಅಂದ್ರೆ 24,000 ಕೋಟಿ ಬಂತು. ಹೌದು. ಸೊ ಪ್ರಿಂಟಿಂಗ್ ಕಾಸ್ಟ್ ಲೆಕ್ಕ ಹಾಕಿ, 100 ರೂಪಾಯಿ 3 ರೂಪಾಯಿ ಅಂದ್ರೆ 3%, ಹೌದು 30% ಟ್ಯಾಕ್ಸ್ ಅಂದ್ರೆ 27% ಐ ಮೀನ್ ನೆಟ್ ಬರೋ ಅಮೌಂಟ್ ನಲ್ಲಿ ಇದು ದಿಸ್ ಇಸ್ ನೆಗ್ಲಿಜಿಬಲ್ ಅಲ್ವಾ? ಆಮೇಲೆ ಇದು ಪ್ರಾಮಾಣಿಕ ಪ್ರಯತ್ನ. ನಮಗೆ ಕೋಟಾ ನೋಟ್ ವಿರುದ್ಧ ಏನಂತಂದ್ರೆ ಬೇರೆ ದಾರಿ ಇಲ್ಲ. ಒಳ್ಳೆ ಮಾತು ಹೇಳಿದ್ರಿ ಸರ್. 2,000 ರೂಪಾಯಿ ನೋಟು ನಾವು ಆಲ್ರೆಡಿ ದೀರ್ಘವಾಗಿ ಚರ್ಚೆ ಮಾಡ್ದಿರಂಗೆ ಇವಾಗಿನ ಮತ್ತೆ ಎತ್ತಿಟ್ಕೊಳಕ್ ಆಗಲ್ಲ. ಇನ್ನು ಇತರೆ ಸುದ್ದಿಗಳತ್ತ ಗಮನ ಹರಿಸೋಣ. ನಮ್ಮ ಮಾತುಕತೆಯ ಮಧ್ಯದಲ್ಲಿ ಬೇರೆ ಬೇರೆ ಸುದ್ದಿಗಳು ಏನಿದೆ ಅಂತ ನೋಡೋಣ. ಲೂನಾರ್ಸ್ ವಾಕ್ಮೆಟ್ ಅರ್ಪಿಸುವ ಸ್ಪೀಡ್ ನ್ಯೂಸ್. ಸ್ಟ್ಯಾಂಡ್ಗಳಲ್ಲೂ ಚೇಂಜ್ ಕಿರಿಕಿರಿ, ಚಿಲ್ಲರೆ ಇಲ್ಲದೆ ಪ್ರಯಾಣಿಕರ ನಡುವೆ ವಾಕ್ ಸಮರ, ಹಣವಿಲ್ಲದೆ ಇಂಧನ ತುಂಬಿಸಲು ಪರದಾಡ್ತಿದ್ದಾರೆ ಆಟೋ ಚಾಲಕರು. 500,000 ರು ನೋಟು ಚಲಾವಣೆ ಇಲ್ಲದೆ ಪರದಾಟ, ಹಾಲು ತರಕಾರಿ ಪೆಟ್ರೋಲ್ಗಾಗಿ ಹರಸಾಹಸ. ಆನೇಕಲ್ನಲ್ಲಿ ವರ್ತಕರು ಗ್ರಾಹಕರ ನಡುವೆ ವಾಗ್ವಾದ. ಏಕಾಏಕಿ 500,000 ರೂಪಾಯಿ ನೋಟು ಬ್ಯಾನ್ ಹಿನ್ನೆಲೆ ಬೀದರ್ನ ಎಲ್ಲಾ ಎಟಿಎಂಗಳಲ್ಲೂ ಹಣ ಖಾಲಿ. ಚಿಲ್ಲರೆ ಹಣ ಸಿಗದೆ ಗ್ರಾಹಕರ ಪರದಾಟ. ವಿಜಯಪುರದಲ್ಲಿ ವಾಹನ ಸವಾರರ ಸರ್ಕಸ್. 500 ರೂಪಾಯಿಗೆ ಪೆಟ್ರೋಲ್ ಹಾಕಿಸಿಕೊಳ್ಳುವಂತೆ ಆವಾಜ್, ಚಿಲ್ಲರೆ ಹಣಕ್ಕಾಗಿ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಜೊತೆ ಜಗಳ. ಚಿತ್ರದುರ್ಗದಲ್ಲಿ ಬಹುತೇಕ ಎಟಿಎಂಗಳು ಬಂದ್, ಚಿಲ್ಲರೆ ಹಣಕ್ಕಾಗಿ ಬೀದಿ ಬದಿ ವ್ಯಾಪಾರಿಗಳ ಪರದಾಟ. ಪೆಟ್ರೋಲ್ ಬಂಕ್ಗಳಲ್ಲಿ ವಾಹನ ಸವಾರರ ಸರ್ಕಸ್.
ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಚಿಲ್ಲರೆ ಗೊಂದಲ, ಪ್ರಸಾದ ಪಡೆಯುವಾಗ ಚಿಲ್ಲರೆಗಾಗಿ ಭಕ್ತರಿಂದ ಗೊಂದಲ, ಸಿಬ್ಬಂದಿ ಹಾಗೂ ಭಕ್ತರ ನಡುವೆ ಮಾತಿನ ಚಕಮಕಿ. ದುಡ್ಡು ಕೊಟ್ಟರು ಹೋಟೆಲ್ನಲ್ಲಿ ಸಿಕ್ತಿಲ್ಲ ತಿಂಡಿ, ಚಿಲ್ಲರೆ ಹಣಕ್ಕಾಗಿ ಹೋಟೆಲ್ ಮಾಲೀಕರು ಗ್ರಾಹಕರ ವಾಗ್ವಾದ. 500 ರೂಪಾಯಿ ಕೊಟ್ಟು 5 ಮಂದಿ ಹಾಕಿಸಿಕೊಂಡ್ರು ಪೆಟ್ರೋಲ್. ಈರುಳ್ಳಿ ಬೆಳೆಗಾರರಿಗೂ ತಟ್ಟಿದ ನೋಟಿನ ಬೆಸಿ, ರೈತರಿಗೆ ದಳ್ಳಾಳಿಗಳಿಂದ 500,000 ರೂಪಾಯಿ ಬಿಕರಿ. ರಾಯಚೂರಿನ ಬಹುತೇಕ ಎಟಿಎಂಗಳು ಖಾಲಿ. ರೈಟ್, ಥ್ಯಾಂಕ್ ಯು ವಿಜಯ್ ಸರ್. ಇಲ್ಲಿ ತನಕ ನಮ್ಮ ಜಾಯ್ನ್ ಆಗಿದ್ದೀರಾ, ಸಾಕಷ್ಟು ವಿಚಾರಗಳು ತಿಳ್ಕೊಟ್ರಿ. ಸಮಯ ಸಾಕಾಗಲಿಲ್ಲ, ಇನ್ಫ್ಯಾಕ್ಟ್ ತುಂಬ ಕಾಲ್ಸ್ ಬರ್ತಾ ಇದೆ, ಆದರೂ ಕೂಡ ಎನಿವೆ ಥ್ಯಾಂಕ್ ಯು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಸೊ ವೀಕ್ಷಕರೇ, ಸುದ್ದಿ ಇದಿಷ್ಟು. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಚೀಫ್. ಎಲ್ಲ ಸುದ್ದಿಗಳನ್ನು ಆಮೇಲೆ ನೋಡೋಣ. ಮೊದಲು ನಿಮ್ಮ ಸುದ್ದಿ. 500 ರೂಪಾಯಿ ಹಾಗೂ 1000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಇಂದು ಮಧ್ಯರಾತ್ರಿ 12 ಗಂಟೆಯಿಂದ ನಿಷೇಧ ಮಾಡಲಾಗಿದೆ. ಇವತ್ತು ರಾತ್ರಿಯ ನಂತರ ಈ ನೋಟುಗಳು ಕೇವಲ ಕಾಗದವಾಗತ್ತೆ ಅಷ್ಟೇನೇನೆ. ಯಾರ ಹತ್ರನಾರು ಇದ್ದರೆ ನಾವೇನು ಮಾಡಬೇಕು ಅಂತ ಎದೆ ಒಡೆದುಕೊಂಡು ಈಗಲೇ ಗಾಬರಿ ಪಟ್ಕೊಳ್ಬೇಕಾಗಿಲ್ಲ. ನೆನೆ ಮಾಸ್ತಿಗುಡಿ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೀತಾ ಇತ್ತು. ಇಬ್ಬರು ಖಳನಟ ಕಲಾವಿದರು ಮೇಲಿಂದ ಹಾರಿ ಬಿದ್ದಾಗ ಅದಾದ್ಮೇಲೆ ಅವ್ರು ಎಲ್ಲಿ ಹೋದ್ರು, ಅವರ ದೇಹ ಕೂಡ ಇನ್ನೂ ಸಿಕ್ಕಿಲ್ಲ. ರಕ್ಷಣಾ ಕಾರ್ಯಾಚರಣೆ ಒಂದ್ ಕಡೆ ನಡೀತಾ ಇದೆ. ಎಲ್ಲವೂ ಕೂಡ 28 ಗಂಟೆಗಳ ಸತತವಾಗಿ ಎಲ್ಲ ವಿಜುವಲ್ಸ್ ಮತ್ತು ಇನ್ಫಾರ್ಮೇಶನ್ ಮಾಹಿತಿಗಳನ್ನು ನಿಮಗೆ ಕೊಡಿಸ್ತಾ ಇದ್ದೀವಿ ನಾವು.